ನಾಡಿನ ಜನಗಳಿಗೆಲ್ಲ ಶುಭೋದಯ. ನಾಡಿನ ಸಂ ನಾಡಿನ ಜನಗಳಿಗೆಲ್ಲ ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ ಭಗವಂತ. ಇವತ್ತು ತುಂಬ ಶ್ರೇಷ್ಠ ಶಿವನವಾರ. ತಾರೀಕು 10ನೇ ತಾರೀಕು 6ನೇ ತಿಂಗಳು 2024 ಸೋಮವಾರ. ಇವತ್ತು ಬೆಳಿಗ್ಗೆ ಅಂದರೆ ಆಗಲೇ 8:05 ಆಗಿದೆ. ಅಂದರೆ ತುಂಬ ಎಲ್ಲರಿಗೂ ಒಳ್ಳೆಯದಾಯ್ತದೆ. ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಾಡೋದ್ರಿಂದನೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಭಗವಂತ ಕಷ್ಟ ಅಂತ ಬಂದವ್ರಿಗೆ ಪರಿಹಾರ ಆಯ್ತದೆ. ಇಲ್ಲಿ ಏನಂದರೆ ಉದ್ದೇಶ, ಕಷ್ಟ ಅಂತ ಬಂದವ್ರಿಗೆ ಯಾವ ಥರ ಪರಿಹಾರ ಅಂದರೆ ಭಗವಂತನ ನಂಬಬೇಕು. ನಂಬಿದಾಗ ಆ ಭಗವಂತ ಒಳ್ಳೇದು ಮಾಡ್ತಾನೆ. ಶನಿದೇವರು ಆದರೆ ಪ್ರತಿಯೊಬ್ಬರೂ ಅಷ್ಟೇ. ತಂದೆ ತಾಯಿನೇ ನಂಬಲಿಲ್ಲ ಅಂದಾಗ ದೇವ್ರನ್ನ ನಂಬೋದು ಕಷ್ಟ ಆಗ್ಬಿಡ್ತದೆ. ತಂದೆ ತಾಯಿನೇ ಮೇನು, ಅದರ ಅವ್ರು ಬಿಟ್ಟಾದ ಮೇಲೆ ದೇವರು. ಯಾಕೆಂದರೆ ಇವತ್ತು ಭಗವಂತನ ಯಾರು ಕಷ್ಟಪಟ್ಟು ಭಗವಂತನ ಸೇವೆ ಮಾಡ್ಕೊಂಡು ಹೋಗೋರ್ಗೆ ಅವ್ರಿಗೆ ಇದ್ದಿದ್ದೇ ಕಷ್ಟ ಇದ್ದೇ ಇರ್ತದೆ. ಯಾರೂ ಇಲ್ಲ ಅಂತ ಅಂದರ್ಗೂ ಇಲ್ಲವೇ ಇಲ್ಲ. ಹಿಂಗೆ ಇರ್ತದೆ ಪ್ರಪಂಚದಲ್ಲಿ. ಕಷ್ಟ ಸುಖ ಎರಡೂ ಜೊತೆಲೇ ಇರ್ತದೆ. ಅದು ಯುಗಾದಿ ಹಬ್ಬದಲ್ಲಿ ಆ ಬೇವು ಬೆಲ್ಲ ತಿಂದಾಗ ಅದು ಎರಡಕ್ಕೂ ಅನ್ವಯಿಸ್ತದೆ. ಆ ಥರ ಇರುವಾಗ ಮನುಷ್ಯ ಏಳು ಬೀಳು ಇದ್ದೇ ಇರ್ತದೆ. ಯಾವುದೇ ಕೆಲಸ ಮಾಡಿದ್ರು ಇವತ್ತು ಆಗಲಿಲ್ಲ ಅಂದ್ರೆ ನಾಳೆ ಆಯ್ತದೆ, ನಾಳೆ ಆಗಲಿಲ್ಲ ಅಂದ್ರೆ ಇನ್ನೂ ಆಯ್ತದೆ. ಅದನ್ನೆಲ್ಲ ನಂಬಿಕೆ ಮೇಲೆ ಹೋಗೋದು. ಭಗವಂತ ಒಳ್ಳೇದು ಮಾಡಿದಾಗ ಅದು ಅಯ್ಯೋ ಅಲ್ಲಿ ಹೋದ್ವಿ ಒಳ್ಳೇದಾಯಿತು ಅಂತಾರೆ. ಶನಿದೇವರು ಸ್ವಲ್ಪ ಕಣ್ಣು ಮುಚ್ಚಿ ಕಣ್ಣು ತೆರೆಯ ತಲಕ ಏನನ್ನ ಕಷ್ಟ ಬಂದಾಗ ಯಾಕಪ್ಪ ಆಗಲಿಲ್ಲ ಅಂತಾರೆ. ಭಗವಂತ ಒಳ್ಳೇದು ಮಾಡ್ತಾನೆ. ಶಿವನು ಅಷ್ಟೇ, ಎಲ್ಲರೂ ಅಷ್ಟೇ. ಈ ಥರ ಹೇಳಬಲ್ವಿ. ಏನಪ್ಪ ಅಂದರೆ ಚಿಕ್ಕ ಮಕ್ಕಳಿಗೆ ಬಾಲಗ್ರಹ ಹಾಕ್ತೀವಿ, ದೊಡ್ಡವ್ರಿಗೆ ದೃಷ್ಟಿಯಂತ್ರ ಹಾಕ್ತೀವಿ, ಆಮೇಲೆ ಕವಡೆ ಶಾಸ್ತ್ರ ಮಾಡ್ತೀವಿ, ಗ್ರಹ ಸಂಖ್ಯೆ ಅಂತ ಹೇಳ್ತೀವಿ. ಅವ್ರಿಗೆ ದೆವ್ವ ಹಿಡಿದಿರೋದು ಅಂತ ಹಿರೀಕರು ಹೇಳ್ತಾರೆ. ನಾವು ಗ್ರಹ ಸಂಖ್ಯೆ ಅಂತೀವಿ. ಅವ್ರಿಗೆ ಮುಡಿ ಬಳೆ ಹಾಕಿ ತಡೆ ಬಡ್ದು ಎಲ್ಲ ಮಾಡ್ತೀವಿ. ಆಮೇಲೆ ದೇವಸ್ಥಾನಗಳಲ್ಲಿ ಪ್ರಶ್ನೆ ಹೇಳೋಕ್ಕಾಗೋದಿಲ್ಲ, ವಾಗ್ತಾನೆ ಬರೋದಿಲ್ಲ. ಯಾರೋ ಮಾಟ ಮಂತ್ರ ಮಾಡಿದರೆ ಆ ತಾಯಿನೇ ಆಗಲಿ ತಂದೆನೇ ಆಗಲಿ ಬಾಯಿ ಕಟ್ಟಿ ಹೊರಗಡೆ ಬಿಟ್ಟಿರ್ತಾರೆ. ಆ ಉದ್ದೇಶಕ್ಕೆ ನಮಗೆ ವಾಗ್ತಾನೇ ಬರೋದಿಲ್ಲ ಅಂತ ಅಂದಾಗ ಅದನ್ನು ಕ್ಲಿಯರ್ ಮಾಡಿಕೊಡ್ತೀವಿ. ಭಗವಂತ ಅದನ್ನು ದಾರಿ ತೋರಿಸ್ಕೊಡ್ತೀವಿ. ಅದೊಂದು. ಆಮೇಲೆ ನವಗ್ರಹ ಪೂಜೆನೂ ಮಾಡ್ತೀವಿ. ಅಷ್ಟಬಂಧನ ದಿಕ್ಬಂಧನೂ ಮಾಡ್ತೀವಿ. ಈ ಕೋರ್ಟ್ಗೆ ಗಂಡ ಹೆಂಡ್ತಿರೋ ಜಗಳ ಕುಸ್ತಿ ಆಗಿ ಅದೇನನ್ನ ಪ್ರಾಬ್ಲಮ್ ಆದರೆ ಆ ಕೇಸನ್ನು ವಜಾ ಮಾಡಿಕೊಡ್ತೀವಿ. ಆಮೇಲೆ ಭೂಮಿ ಕೇಸನ್ನು ವಜಾ ಮಾಡಿಕೊಡ್ತೀವಿ. ಕೆಲವರಿಗೆ ನಂಬಿಕೆ ಇರೋದಿಲ್ಲ. ನಂಬಿಕೆ ಇಲ್ದಿದ್ರೆ ಬೇಡ. ನಂಬಿಕೆ ಇದ್ದು ಬಂದರೆ ಆ ಕೆಲಸ ಮಾಡಿಕೊಡ್ತೀವಿ. ನಂಬಿಕೆ ಇಲ್ಲ ಅಂದರೆ ನೀವು ಎಲ್ಲನೇ ಇರ್ರಿ ಅಪ್ಪ ಸ್ವಾಮಿ, ನಮ್ಮ ಹತ್ರ ಏನು ಈ ಕೆಲಸ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಪ್ರತಿಯೊಂದು ಕೆಲಸನೂ ಬೋರಲ್ಲೂ ನೀರಲ್ಲಿ ಏನನ್ನ ಬರಲಿಲ್ಲ ಅದು ಅಂದರೆ ಅದನ್ನು ಮಾಡಿಕೊಡ್ತೀವಿ. ಅದು ಸ್ವಲ್ಪ ಬರೋದು ನಿಂತೋಗೋದು ಈ ಥರ ಎಲ್ಲ ಜನಗಳು ತೊಂದರೆ ಕೊಟ್ಟಿರ್ತಾರೆ. ಆ ಕೆಲಸನೂ ನಾವು ಮಾಡಿಕೊಡ್ತೀವಿ. ಇಷ್ಟೆಲ್ಲ ಹೇಳ್ದ್ವಿ ಮಾಡ್ತೀವಿ. ಆದರೆ ಜನಗಳು ನಂಬಿಕೆಯ ಮೇಲೆ ಕೆಲಸ ಮಾಡಬೇಕು, ಭಗವಂತನೂ ನಂಬಬೇಕು, ಅನುಗ್ರಹನೂ ತಗೋಬೇಕು. ಇದೆಲ್ಲ ಇರಬೇಕು.